ಸುಂದರಿ ಸುಂದರ ಧರ್ಮಜ ಅರ್ಜುನ ನಕುಲ ಸಹದೇವಾದಿಗಳಿಗೆ ಈ ಸಂಗತಿ ಅಂತ ತಿಳಿಸು. ವಲ್ಲಭೆ ವಲ್ಲಭ ಅವರು ನಿನ್ನ ಮಾನವಂ ಕಾಯುವರು, ಇಲ್ಲವೇ ಆ ಧುರಳನಾದ ಕಾಮಾಂಧನಾದ ಕೀಚಕನ ಸಂಹರಿಸುವರು. ವಲ್ಲಭೆ ಅವರಲ್ಲಿಗೆ ಹೋಗು, ವೃಥ ಎನ್ನ ಬಳಿಯಲ್ಲಿ ನಿಲ್ಲುವುದು ಸರಿಯಲ್ಲ. ಅವರಿರುವಲ್ಲಿಗೆ ನಡಿಯ ಕಾಂತಿ. ಕಾಂತಿ ಕೀಚಕನನ್ನು ಕೊಲ್ಲಲು ನನ್ನಿಂದ ಆಗಲಾರದಂತೆ ಹೇಳಿಯ. ಸಹಜವಾಗಿ ಹೇಳುವ ಸುಂದರಿಯ, ನೀನೆಂತ ಗಂಡನು, ನೀನಂತ ಹೆಂಡತಿ ಗಂಡನ ಕೇಳರುತ್ತೆ. ಕೈಲಾಗದ ಗಂಡನು ನಾನೇನು ನಿನ್ನಗೆ ಒಬ್ಬನೇ ಗಂಡನಿರುವನೇ ಹೇಗೆ ಸುಂದರಿ? ಆದರೆ ಈಗ ಅವರಿಲ್ಲಲ್ಲ, ಉಳಿದ ನಾಲ್ವರು ಅಲ್ಲಿ ಹೋಗಿ ಅವರ ವೇಷ ಬದಲಾಯಿಸಿರುವರು ಸುಂದರಿ. ಪ್ರಿಯ ಅಲ್ಲ ಅಲ್ಲ ಎಂತಹ ಗಂಡನ ನೀನೆಂಥ ಗಂಡನು, ನೀನು ಎಂಥ ಹೆಂಡತಿಯೋ, ಕೈಲಾಗದ ಗಂಡನು. ಅವರಿರುವ ನಾಲ್ವರಲ್ಲಿಗೆ ಹೋಗಂದು ಹೇಳಿದನಲ್ಲ ಕಾಂತಿ. ಆದರೆ ನಿನ್ನ ಕೈಲಾಗೋದಿಲ್ಲ. ಎನ್ನಿಂದ ನಾನು ಸಾಧ್ಯವಿಲ್ಲ ಒಂದು ಮೊದಲೇ ನನ್ನ ಕರದಲ್ಲಿ ಬಾಳೆಗಳನ್ನು ನಿನ್ನ ಕರದಲ್ಲಿ ದಾಸಿಕೋ. ಏ ಮೂರ್ಖಳೆ, ಏನು ಮಾತನಾಡಿದೆ? ಎಂತಹ ಗಂಡನ ಹೆಂಡತಿ ಮಾತನು ಕೇಳದು, ಗಂಡುಗಲಿ ಗಂಡ ಚಂಡ ಪ್ರಚಂಡ, ಗಂಡುಗಲಿ ಗಂಡ ಚಂಡ ಪ್ರಚಂಡ, ಸಂಕಟ ಸಮಯದಿ ಸುಂದರ ಗಂಡ. ಎಂತಹ ಗಂಡನ ಹೆಂಡತಿ ಮಾತನು ಕೇಳದು. ಕೀಚಕನೆಂಬುವಾಯೇ ಪುರದೊಳಬಲು ಕೊಂಡನೋ, ಕಂಡ ಕಂಡ ಹೆಣ್ಣನೋ ತನ್ನಗೆ ಬೇಕೆಂದೆನುವನೋ. ಕೀಚಕನೆಂಬುವಾಯೇ ಪುರದೊಳಬಲು ಕೊಂಡನೋ, ಕಂಡ ಕಂಡ ಹೆಣ್ಣನೋ ತನ್ನಗೆ ಬೇಕೆಂದೆನುವನೋ. ಎಂತ ಸೊತೆ ಕೇಳಿ ಮೌನವ ತಾಳೆ, ಎಂತ ಸೊತೆ ಕೇಳಿ ಮೌನವ ತಾಳೆ. ಮುನಿಸೋ ಬಿಡವಲ್ಲ ನನ್ನ ಮಲ್ಲನ, ಒಳಗೆ ಎತ್ತವಲ್ಲ ನನ್ನ ವಲ್ಲಭನ. ಎಂತ ಗಂಡನ ಹೆಂಡತಿ ಮಾತನು ಕೇಳದು. ಅಂತ ನೀನೆಂತ ಗಂಡನು, ಕೈಲಾಗದ ಗಂಡನು. ಕಾಂತ ನಿಮ್ಮಂತ ಗಂಡುಗಳೇ 5 ಮಂದಿ ಗಂಡರಿದ್ದು ಕುರು ಮಂಡಲೇಶ್ವರನಿಗೆ ಭೂಮಂಡಲವನ್ನು ಬಿಟ್ಟು ಗಂಡ ಸತ್ಯ ರಂಡೆಯರಂತೆ ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡಿರಿ. ಸುಂದರಿ, ನಾನೇನು ಮಾಡಿರುವನು ಧರ್ಮಜನ ಬಿಟ್ಟು. ಕಾಂತ ಏಕೋ ನನ್ನ ಕರದಲ್ಲಿರುವ ಬಳೆಗಳನ್ನು ನಿನ್ನ ಕರದಲ್ಲಿ ಧರಿಸಿಕೋ. ಅದು ಏನು ಮಾತನಾಡಿದ ಸುಂದರಿ? ಕಾಂತ ನಿನ್ನಂತ ಕೈಲಾಗದ ಗಂಡನ ಕೂಡ ಬಾಳ ಮಾಡೋದಕ್ಕಿಂತ ಯಾವ್ದಾದ್ರೂ ಹಾಳು ಬಾಯಿಗೆ ಬಿದ್ದು ಸಾಯದ ಮೇಲೂ ಅಪ್ಪ ಸಾರಥಿ ಅಮ್ಮ ಜನನೇ, ಎಂತ ಕೈಲಾಗದ ಗಂಡ ಕೂಡ ಬಾಳ ಮಾಡೋದಕ್ಕಿಂತ ಯಾವ್ದಾದ್ರೂ ಹಾಳು ಬಾಯಿಗೆ ಬಿದ್ದು ಸಾಯ ನಡೆಯಪ್ಪ ಸಾರಥಿ. ಅಮ್ಮ ಇಂಥದ್ನ ಕೂಡ ನೀನ್ ನಾಲ್ಕು ಈಸಿನ ಕಾಪುರ ಮಾಡಿ ನನ್ನಂತನಾದ್ರೆ ಎಂದ ಹೋಗ್ಬಿಡ್ತಿದ್ ನೋಡು. ಏನು ಮಾಡ್ತೇಮ್ಮ, ಈ ಬಾಯಾಗ ನೀರಿಲ್ಲ ಕಾಲಿದಾಗ ನೀರು, ಎಲ್ಲಿ ಬಿದ್ದು ಸಾಯಕಲ್ಲ ಅವು. ಹೊಳಿರಿಯ ಎಲ್ಲ ಸಾರಥಿ, ಈ ದ್ರೌಪದಿ ಆಡಿದ ಮಾತುಗಳನ್ನು ಕೇಳಿದೀಯಾ? ಆ ಮದಂಧನಾದ ಕೀಚಕನ ಕೊಲ್ಲಲಿದ್ದರೆ ಬಾಯಿ ಕೆರೆಗೆ ಬಿದ್ದು ಸಾಯುವನೆಂದು ಮಾಡಿ ಅರ್ಥ ಮಾಡಿಕೊಂಡು ನಿಂತಿರುವವರು. ಮತ್ತೆ ಇನ್ನೇನ್ ಮಾಡ್ತಾಳಪ್ಪ ಆಯಮ್ಮ? ಆ ಸಾರಥಿ ದೇವಾ ಪಾಶುಪಶಾಸ್ತ್ರ ಪಡೆದ ಪಾರ್ಥನಲ್ಲಿಗೆ ಹೋಗಿ ನಿನ್ನಗೆ ಬಂದ ಕಷ್ಟವನ್ನು ಪರಿಹರಿಸಿಕೋ ಅಂದರೆ ಎನ್ನ ಮೇಲೆ ಸಿಟ್ಟಾಗಿ ನಿಂತಿರುವವರು ನೋಡಿದ್ಯಾ ಸಾರಥಿ? ನಿನ್ನ ಮೇಲೆ ಒಳ್ಳೆ ಜೀವದಿಲ್ಲ, ಬದುಕಲೆ ಬಂದಾಳ. ಸಾರಥಿ ಭೂಪತಿ, ಹೆಣ್ಣು ಮಣ್ಣು ಒಣ್ಣು ಇವು 3 ಯುದ್ಧಕ್ಕೆ ಕಾರಣವೊಂದು ಹಿರಿಯರು ಆಡಿದ ಮಾತು ಈಗ ಎನ್ನಗೆ ನಿಶ್ಚಯವಾಯಿತಲ್ಲ. ಹೌದು ದೈವ.
ಸಾರಥಿ ಭೂಪತಿ ಇರಲಿ. ಅಯ್ಯೋ 5 ಮಂದಿ ಪತಿಗಳಿದ್ದು ಒಬ್ಬ ಸತಿಗಳನ್ನು ಕೈ ಹಿಡಿದು ಕಾಪಾಡಲಿದ್ದರೆ ಈ ಪಾಂಡವರಿಗೆ ಅಪಮಾನವಾಗುವುದು. ಹೌದು ದೇವ. ಸಾರಥಿ ಭೂಪತಿ ಶ್ರೀಮನ್ನಾರಾಯಣ ಅಂತಃಕರಣವು ಎನ್ನ ಮೇಲೆ ಇರದೆ ಆ ಮದಂದನಾದ ಕೀಚಕನಂ ಸಂಹರಿಸಿ ಸತಿಯಳ ವ್ಯತೆಯಂ ಪರಿಹರಿಸುವುದೇ ಎನ್ನ ಧರ್ಮ. ಹೌದು ದೇವ. ಎಲಿಯ ಮುದ್ದಿನ ಅರಗಿಳಿಯಾದ ದ್ರೌಪದಿಯೇ, ನಿನ್ನ ಮನೋ ವ್ಯಥೆಯಂ ಸಂತೈಸಿಕೋ. ಏ ಸುಂದರಿ, ಬಳಿರಿಯ ಆ ಮದಂದನಾದ ಕೀಚಕನಂ ಸಂಹರಿಸುವೆ, ನಿನ್ನ ಕಷ್ಟವಂ ಪರಿಹರಿಸುವೆ. ಅಲ್ಲವೇ ನಾಳೆ ರಾತ್ರಿ ಆ ಕೀಚಕನಂ ಗರುಡಿ ಗೃಹಕ್ಕೆ ಬಾರೆಂದು ಭರವಸೆಯಂ ಕೊಟ್ಟು ಬಂದು ಎನ್ನಗೆ ತಿಳಿಸು. ಅಲ್ಲವೇ ಶ್ರೀಕೃಷ್ಣನ ಪಾದದಾಣಿಯ ಅಣ್ಣನಾದ ಧರ್ಮರಾಯನಾಣಿಯ ಸೂರ್ಯಚಂದ್ರನಾಣಿ. ಅಲ್ಲವೇ ಈ ವಚನವೂ ತಪ್ಪುವುದಿಲ್ಲ. ನಾಳೆ ರಾತ್ರಿ ಖಂಡಿತವಾಗಿ ಬಂದು ಆ ಪುರಿಯ ಆ ಕಾಮಂದನಾದ ಕೀಚಕನಂ ಯಮನಾಯಕ್ಕೆ ಸೇರಿಸುವೆ. ಅಲ್ಲವೇ ನೀನು ಹೋಗಿ ಆ ಓರ್ವನೆಯ ಗರುಡಿ ಗೃಹಕ್ಕೆ ಬರುವಂತೆ ಭರವಸೆಯಂ ಕೊಟ್ಟು ಬಾ. ನಾರಿ ನಾಳೆ ಬೆಳಗ್ಗೆ ಉದಯವಾಗುವುದರೊಳಗಾಗಿ ಆ ಮೂರ್ಖಮದಿಯಾದ ಕೀಚಕನಂ ಸೇರಿಸುವನೇ ಒಬ್ಬರೇ. ಕಾಂತಿಯ ಈಗ ನಿನಗೆ ಪೌರುಷ ಬಂದಿತ್ತೆ, ಮತ್ತೆ ಅದಕ್ಕೆ ಏನು ಮಾಡಬೇಕು ಸುಂದರಿ? ಈ ಪೌರುಷ ಅಂದ ಏಕೆ ಬರಲಿಲ್ಲ? ಉಳಿದ 4 ಇರುವರಲ್ಲಂದು ಹೇಳಿದ್ರೆ ಕಾಂತಿ. ಸುಂದರಂಗೆ ನಿನ್ನ ಮಾತು ಕೇಳಿ ಹೆಣ್ಣಿಗೆ ಹೇಗಾಯ್ತು ಗೊತ್ತೇ? ಅದು ಹೇಗಾಯ್ತು ಸುಂದರಿ? ಹೇಳಲೆ. ನೀನು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುವುದಲ್ಲ. ಉಲ್ಲಾಸದ ಮಳೆ ಜನಪತಿವೆ ನನ್ನಲೆ, ಸಂತೋಷದ ಬಂದರೆ ಅರಿಯುತ್ತಿದೆ ಕಣ್ಣಲೆ, ಮುದ್ದಾಲನೆ ಮುಚ್ಚಂಜನೆ ನನ್ನೆದೆಯ ಬಳುತ್ತವನೆ, ಹೃದಯದಲ್ಲೇ ಬೆರೆತವನೆ. ಉಲ್ಲಾಸದ ಮಳೆ ಜನಪತಿವೆ ನಿನ್ನ ಪ್ರೀತಿಗೆ ನಾ ತೋತೆನೋ ನಿನಗಾಗಿ ನಾ ಪಡೆದ ಮಲ್ಲಿಗೆಗೆ ಪರಿಮಳವೇ ಒಡೆದಂತೆ ನನ್ನವನೇ ಎಂದೆಗೊನೆ. ಉಲ್ಲಾಸದ ಕೋಮಳೆ ಜನಪತಿವೆ ಸುಂದರ. ಮೋಹನಾಂಗೆ ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹೌದೇನು ಸುಂದರಿ? ನಾನು ಹೀಗಲೇ ಹೋಗಿ ನಾಳೆ ತಪ್ಪದೆ ನಿನ್ನ ಗರಡೆ ಮನೆಗೆ ಬರುವನೆಂದು ಹೇಳಿ ಬರುವನು. ಸುಂದರಿ ಪ್ರಿಯ, ಆ ಭ್ರಷ್ಟ ಪರಮ ಪಾಪಿಷ್ಠನಾದ ಕಾಮಂದನದ ಕೀಚಕನ ಆಲಯಕ್ಕೆ ಹೋಗಿ ಆ ಧುರಣಂ ಸಂವಾರಿಸುವೆ. ನಿನ್ನ ಮನಕ್ಕೆ ಮನಾನಂದವನ್ನು ಮಾಡುವೆ.
ಈಗಲೇ ಎನ್ನ ಪ್ರಯಾಣ ಮಾಡುವೆ. ನೋಡು ಸತಿ ಹೊರಟಿಸಿ ಬರುವ ಅವನ ದುರ್ಗತಿ. ಹಾಗೆ ಆಗಲಿ ಪ್ರಿಯ. ಬಾಬಾ, ನಾನು ಕೀಚಕ, ಹೋಗಿ ಕೀಚಕ, ಬರುವಾಗ ಕೀಚಕ. ಇಲ್ಲಿ ಕುಳಿತುಕೋ. ಕೀಚಕ ನನ್ನ ಪುಣ್ಯದ ಬೈಬೆ ಎಷ್ಟಂದು ಹೊರಡಿಸದೆ. ಅಬ್ಬಾಬ ನಿಂತ ಪುಣ್ಯಲ್ಲಪ್ಪ ಈ ವರ್ಷ ಒಂದು 4 ಎಕರೆ ಹೊಲ ತಾಣಂಗಾತ್ ನೀನು. ಇಂದಿಗೆ ನಾನೇ ಧನ್ಯ, ನಾನೇ ಕೃತಾರ್ಥ, ನಾನೇ ಭಾಗ್ಯವಂತ. ಹೌದು ದೇವ. ಇಷ್ಟು ದಿನ ನಾನೆಷ್ಟು ರೀತಿಯಿಂದ ಬೇಡಿಕೊಂಡರ ಒಡಂಬಡದೆ ಇಂದಿಗೆ ಎಂದೋಳು ಅಂತ ಕರಡ ಹುಟ್ಟಿತು. ಏ ಸುಂದರಿ, ನಿನ್ನಂಥ ಭಾಗ್ಯಲಕ್ಷ್ಮಿ ಸಂಪನ್ನಳ ಅಂಗಸಂಗ ಮಾಡಬೇಕಾದರೆ ಬ್ರಹ್ಮರುದ್ರ ಅಮರೇಂದ್ರಾಧ್ಯರಿಗೆ ನಿನ್ನಂಥ ಸುಂದರಿಯ ಸಂಘ ಸೂತ್ರದಲ್ಲಿ ಪುಂಡ ಕೊಡ್ತಿ ಗಾದ್ಲಿಂಗಪ್ಪ ಇವರು ಕೀಚಕನ ಮಾತ್ರ ಮಾಡಿದ್ರೆ 1101 ರೂಪಾಯಿ ಮಾಡಿರ್ತಾರೆ. ಎಲ್ಲ ಸಾರಥಿ ಭೂಪತಿ, ನನ್ನಂಥ ಪುಂಡ ಜೀವಿಯ ಈ ಧಾವಲಕ್ಕೆ ಬೆಲೆ ಇಲ್ಲ. ಇಕ್ಕೋ ಇನ್ನ ಮೇಲೆ ನನ್ನ 60 ಮಂದಿ ಸ್ತ್ರೀ ಶಿರೋಮಣಿಯರಂ ಈ ಶೈಲೇಂದ್ರಿಯ ಪಾದ ಚಾಕ್ರ ಇಲ್ಲಿ ನಿಲ್ಲಿಸಿವೆಯ ವಿರಾಟದ ಪಟ್ಟ ಅಭಿಷೇಕವನ್ನು ಕಿತ್ತಿ ನಿನ್ನಿಗೆ ಪಟ್ಟವನ್ನು ಕಟ್ಟಿಸಿವೆ. ಎಲ್ಲಿಯ ಮಂದಯಾನೆ, ನಾನೊಂದು ಮಾತು ತಪ್ಪವನಲ್ಲ ಪನ್ನಗವೇ, ನೀನಪ್ಪ ಕುಲದೇವರಾಣೆ. ಸಕಲ ವೈಭವಂ ನಿನ್ನಿಗೆ ವಶ ಮಾಡುವನ ಸುಂದರಿ, ನಿನ್ನಗೆ ನನ್ನ ಕೈ ಗುಣವಂ ನೋಡು, ಇನ್ನೊಂದು ಮಾತನ್ನಾಡು, ಸಂಚಲವಂ ಬಿಡು, ಅರಸದಿಂದ ಎನ್ನಪ್ಪ ಕೂಡ. ಇಂದಿನ ರಾತ್ರಿ ಇದೇ ಗರಡಿಯ ಗೃಹಕ್ಕೆ ಬೇಡಿಕೊಳ್ಳುವಿನ ಸುಂದರಿ ರೂಪದಲ್ಲಿದೆ ರಚೆ. ಕೀಚಕ ಮಹಾರಾಜ, ಎಲ್ಲೇ ಸುಂದರಿ, ಅಂದು ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಭಲೆ ಸಂತೋಷವಾಯಿತ. ಏನೋ ತಿಳಿದೆ ಮಾತನಾಡಿದೆ. ಸಂತೋಷವಾಯಿತು ಸುಂದರಿ. ಕೀಚಕ, ಸುಂದರಿ, ಓ ಕೀಚಕ, ಹೇಳು ಬಿಂಬಾದರಿ. ಆ ಸುಂದರಿ, ಕೀಚಕ, ಸುಂದರಿ, ನನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾರ್ಥ ನಾ ನಡೆಸಿಕೊಳ್ಳುವೆ. ನನ್ನ ಗರಡಿಯ ಮನೆಗೆ ನಾ
ಕೀಚಕ ಮಹಾರಾಜ, ಹೇ ಬಿಂಬಾದರೆ, ನಾಳೆಯ ರಾತ್ರಿ ತಪ್ಪದೆ ನಿನ್ನ ಗರಡಿ ಮನೆಗೆ ಬರುವೆನು. ಸಹಜವಾಗಿ ಬರುವೆಯ? ಸಂತೋಷವೇ? ಮಾತು ಕೊಡ ತಪ್ಪಬಾರದು ಸುಂದರಿ. ಕೊಟ್ಟ ಮಾತು ತಪ್ಪುವ ಹೆಣ್ಣು ನಾನಲ್ಲ. ತಪ್ಪಬಾರದ ಕೀಚಕ ಸುಂದರಿ, ಕೊಟ್ಟ ಮಾತು ತಪ್ಪುವ ಹೆಣ್ಣು ನಾನಲ್ಲವೆಂದು ಹೇಳಿದೆ. ಸಹಜವಾಗಿ ಬರುವೆಯ? ಸಹಜವಾಗಿ ಬರುವೆ. ಹೇ ರಾಜ್ಯವಲೋಚನೆ, ಸುಂದರ, ಅಂತಃಕರಣ ಮಾನಸಾಲೆಗೆ ಒಂದರಗಳಿಗೆ ಎನ್ನನ್ನು ಕೂಡಿ ನೋಡು. ಎನ್ನಿಗೆ ಸ್ವರ್ಗ ಪದವಿ ದೊರಕುವಂತಾಗುವುದು. ಕಾಳು ಸಂತೋಷ ಒಳ್ಳೆಯದಲ್ಲ. ಎಲ್ಲಿಯ ಸುಂದರಿ? ಕೀಚಕ, ಕಾಮಭಾತ ಎಂಬ ಎನ್ನಂ ಕೊಲ್ಲಬೇಡ ಸಖೆ. ಕೀಚಕ ಮಹಾರಾಜ, ಸುಂದರಿ, ಏನು ಹೇಳಿದೆ? ಕಾಮಬಾಧೆಯಿಂದ ಎನ್ನಂ ಕೊಲ್ಲಬೇಡ ಸಖೆ. ಅದಕ್ಕಾಗಿ ಬಂದಿರುವನಲ್ಲ. ಹೌದು ಸುಂದರಿ. ಕೀಚಕ ಮಹಾರಾಜ, ಹೇ ವಯ್ಯಾರಿ, ಮತ್ತೀ ಮಾತೇಕೆ? ಸುಂದರಿ, ಕೋಪ ಬರುವುದು. ಮನೋಹರಿ, ಹಾಗೆ ಕರಿ. ಮೋಹನಾಗಿ ಕೀಚಕ, ಒಲ್ಲವೇ? ಕೊಟ್ಟ ಮಾತು ತಪ್ಪಬೇಡವೆಂದು ಹೇಳಿದೆಯಾ? ತಪ್ಪಬಾರದು. ನನ್ನ ಮೇಲೆ ನಿನಗೆ ಅನುಮಾನವೇ? ಭಾರಿ ನಿನ್ನ ಮೇಲೆ ಪ್ರೀತಿ ಇರಬಹುದು ಸುಂದರಿ. ಕೀಚಕ, ಸುಂದರಿ, ಕೊಟ್ಟ ಮಾತು ತಪ್ಪಲಾರೆನ. ಓ ಕೀಚಕ, ಮಾತು ಕೊಟ್ಟ ತಪ್ಪಲ್ಲ. ನಿನಗಾಗೆ, ನಿನ್ನ ಸಲವಾಗೆ, ನಿನಗಾಗೆ, ನಿನ್ನ ಸಲವಾಗೆ. ಓ ಕೀಚಕ, ಹೇ ಸುಂದರಿ, ಕೊಟ್ಟ ಮಾತು ತಪ್ಪಲಾರೆನ. ಮಾತು ಕೊಟ್ಟ ತಪ್ಪ ಹೆಣ್ಣಲ್ಲನ. ನಿನಗಾಗೆ, ನಿನ್ನ ಸಲವಾಗೆ, ನಿನಗಾಗೆ, ನಿನ್ನ ಸಲವಾ. ಹೇ ಸುಂದರಿ, ಹೌದಲ್ಲವೇ? ಹೌದು ಸುಂದರಿ. ಸಂತೋಷವೇ? ಹಾಗಾದರೆ ಕೊಟ್ಟ ಮಾತು ತಪ್ಪಬಾರದು ವಯ್ಯಾರಿ ಸುಂದರಿ. ಕೀಚಕ, ಸುಂದರಿ, ಕೊಟ್ಟ ಮಾತು ತಪ್ಪಲಾರೆನ. ಮಾತು ಕೊಟ್ಟ ತಪ್ಪ ಹೆಣ್ಣಲ್ಲನ. ನಿನಗಾಗೆ, ನಿನ್ನ ಛಲವಾಗೆ, ನಿನಗಾಗೆ, ನಿನ್ನ ಛಲವಾ.
ಅಯ್ಯ ಸುಂದರಿ, ನಾಳೆ ರಾತ್ರಿ ತಪ್ಪದೆ ನಿನ್ನ ಗರಡಿ ಮನೆಗೆ ಬರುವನು. ಹೌದೇನು ಸುಂದರಿ? ನಾನೇನು ಹೋಗಿ ಬರಲೇ? ಹೋಗಿ ಬರುವಂತ ಹಾಗ ಸುಂದರಿ. ಅತಿ ಬೇಗನೆ ಬರುವನು. ಬೇಗನೆ ಬರಬೇಕು ಸುಂದರಿ. ಅಲ್ಲಿವರೆಗೂ ಸಮಾಧಾನವಾಗಿರು. ಎಲ್ಲ ಈ ಸಾರಥಿ ಶೈಲೇಂದ್ರಿಯ ಮುಡಿಗೆ ಯೋಗ್ಯವಾದ ಪುಷ್ಪಗಳನ್ನು ತೆಗೆದುಕೋ. ಫಲಹಾರಕ್ಕೆ ಬೇಕಾದ ಹಣ್ಣುಗಳನ್ನು ತೆಗೆದುಕೋ. ಆ ಸ್ತ್ರೀಗಳ ಬರುವ ಒತ್ತಾಯಿತ ಗರಡಿಯ ಗುರಕ್ಕೆ ಹೋಗೋಣ ಸಾರಥಿ. ನಿಮ್ಮಿಟ್ಟಿರುವಂತಾಗಬಹುದು. ಭೀಮಾ ಸ್ವಲ್ಪ ಒಂದು ಇಬ್ಬರು ಮೂವರು ಹಿಂದಕ್ಕೆ ಸರ್ಕಳ್ರಪ್ಪ. ಅವ್ರ ಆಡಲಿ ಜಾಗಲ್ದಂಗ ಐತೆ. ಹೋದ ಕಾರ್ಯವು ಏನಾಯ್ತು ಸುಂದರಿ? ಕಾಂತ, ಕಾಂತಿ, ಹೋದ ಕಾರ್ಯವು ಏನಾಯ್ತು ಅಂತ ಕೇಳಿದೆಯ? ಹೌದು ಕಾಂತಿ. ನಾನು ಹೋದ ಮೇಲೆ ಸುಮ್ಮನೆ ಬರುವುದನ್ನು ತಿಳಿದುಕೊಂಡಿರುವೆಯ? ಅದು ಏನು ಹೇಳು ಸುಂದರಿ? ಕಾಂತ, ಸುಂದರಿ, ಆ ಮೂರ್ಖನ ಏನಂತ ಹೇಳಿದನು ಗೊತ್ತೇ? ಅದು ಏನಂತ ಹೇಳಿದ ಸುಂದರಿ? ಕಾಮಕಾಯಂದನ ಪ್ರೀತಿ ಮಾಡೆಂದನು. ಪ್ರಿಯ ಕಾಂತ, ಕಾಂತಿ, ಒಂಟಿ ಎಲ್ಲಿಂದು ಯಾರೋ ಎಲ್ಲೆಂದು ಕಾಂತ, ಕಾಂತಿ, ಎಲ್ಲಿ ನೋಡುವೆ? ಅದು ಹೇಳು ಸುಂದರಿ. ನನ್ನನ್ನೇ ನೋಡು. ಅದು ಏನು ಹೇಳಿದ್ರು ಚೆನ್ನಾಗಿ ಹೇಳು ಕಾಂತಿ. ಒಂಟಿ ಎಣ್ಣೆಂದು ಏನಂತ? ಯಾರೋ ಎಲ್ಲೆಂದು ಯಾರು ಇಲ್ಲಂತ? ನನ್ನನ್ನೇ ಕೇಳುವನು. ಕಾಮಕಾಯಂದನ ಪ್ರೀತಿ ಮಾಡೆಂದನ. ಒಂಟಿ ಹೆಣ್ಣು ಯಾರೋ ಎಲ್ಲೆಂದು, ಒಂಟಿ ಹೆಣ್ಣೆಂದು ಯಾರೋ ಎಲ್ಲೆಂದು ನನ್ನನ್ನೇ ಕೇಳುವನು. ರಾಣಿಯಾಗೆಂದನೋ ನನ್ನ ರಾತ್ರಿ ಸಾಯಂದನ. ರಾಣಿಯಾಗೆಂದನೋ ನನ್ನನು ರಾತ್ರಿ ಸಾಯಂದನೋ. ಬೇಕಾದ್ರೂ ಕೇಳೆಂದನೋ ನನ್ನ ಜೋಡಿ ಹಾಗೆಂದನೋ. ಅದಕ್ಕೆ ನೀನೇನು ಹೇಳಿದ ಕಾಂತಿ? ಅದಕ್ಕೆ ನಾನು ಏನು ಹೇಳಿ ಬಂದಿರೋನು ಗೊತ್ತೇ? ಅದು ಹೇಳು ಸುಂದರಿ. ಸುಳ್ಳು ಹೇಳಿ ಸುಳ್ಳು ಹೇಳಿ ಓಡಿ ಬಂದಿರು ಅವನ ಸಿರ ತೆರೆಯೋನೆ. ಪ್ರಾಣೇಶ್ವರ, ಸುಂದರಂಗೆ ನಾನು ಸುಳ್ಳು ಹೇಳಿ ನಾಳೆ ರಾತ್ರಿ ತಪ್ಪದೆ ನನ್ನ ಗರಡಿ ಮನೆಗೆ ಬರುವನೆಂದು ಹೇಳಿದೆ. ಸಹಜವಾಗಿ ಏನು ಕಾಂತಿ? ಅದಕ್ಕೆ ನೀನೇನು ಮಾಡುವೆ? ಅದಕ್ಕೆ ನಾನೇನು ಮಾಡಬೇಕು ಕಾಂತಿ? ಕೀಚಕನನ್ನು ಕೊಲ್ಲಬೇಕಲ್ಲವೇ? ಕೊಲ್ಲುವನೆಂದು ಹೇಳಿದಿರಲ್ಲ ಸುಂದರಿ. ಯಾವ ರೂಪದಿಂದ ಹೋಗುವೆ? ಮತ್ತೆ ಯಾವ ರೂಪದಿಂದ ಹೋಗಬೇಕು ಕಾಂತಿ? ಇದೇ ರೂಪದಿಂದ ಹೋದರೆ ಕೊಲ್ಲಲು ಸಾಧ್ಯವಿಲ್ಲ. ಹಾಗಾದರೆ ಯಾವ ರೂಪದಿಂದ ಹೋಗಬೇಕು ಸುಂದರಿ? ಈಕೋ ನನ್ನ ಸೀರೆಯನ್ನು ಉಟ್ಟುಕೊಂಡು ಹೋದರೆ ಮಾತ್ರ ಕೊಲ್ಲಲು ಸಾಧ್ಯ. ಏನು ಮಾತನಾಡಿದ ಸುಂದರಿ? ಕಾಂತ, ಕಾಂತಿ, ಸಿಟ್ಟಾಗಬೇಡ. ಅದು ಎದಕ್ಕಾಗಿ ಸುಂದರಿ? ಸೀರೆಯನ್ನು ಉಟ್ಟುಕೊಂಡು ಹೋದರೆ ಮಾತ್ರ ಕೀಚಕರನ್ನು ಕೊಲ್ಲಲು ಸಾಧ್ಯ. ಹೌದು ಹೇಳು ಕಾಂತಿ. ಆದ ಕಾರಣ ಈ ಪೀಠವನ್ನು ಅಲಂಕರಿಸುವ ನಿನಗೆ ಸೀರೆಯನ್ನು ಉಡಿಸುವೆ. ಇಲ್ಲಿಯೇ ಸುಂದರಿ. ಸುಂದರ, ಏನು ಹೇಳಿದೆ ನಿನ್ನ ಮಾತನ್ನು? ಇಲ್ಲಿಯೇ ದ್ರೌಪದಿ ಏನು ಮಾತನಾಡಿದೆ? ಯುದ್ಧ ಮಾತನ್ನೇ ಹೇಳಿದೆ.
ಮೇಟಿಗೌಡರು ಸಿದ್ದಪ್ಪ ಇವರು ₹1,000 ತಯಾರು ಮಾಡಿರ್ತಾರೆ. ಏನು ಮಾತನಾಡಿದೆ? ಮೇಟಿಗೌಡರು ಸಿದ್ದಪ್ಪ ಇವರು ಮ್ಯಾನೇಜರ್ ಸಿದ್ದಪ್ಪನವರಿಗೆ ₹1,100 ತಯಾರು ಮಾಡಿರ್ತಾರೆ. ಎಲೆಯ ದ್ರೌಪದಿ ಏನು ಮಾತನಾಡಿದೆ? ಶುದ್ಧ ಮಾತನ್ನೇ ಹೇಳಿದೆ. ನಿನ್ನ ಮಾತನ್ನು ಕೇಳಿ ಸ್ತ್ರೀಯರ ವೇಷಧಾರಿಯಾಗಿ ನಾನು ಹೋದರೇನು ಎನ್ನ ತಾಯಿಯಾದ ಕುಂತಿ ದೇವಿಯೋ, ಹಿರಿಯ ಮಗನು ಸನ್ಯಾಸಿಯೋ, ಎರಡನೆಯ ಮಗನು ಹೆಣ್ಣು, ಮೂರನೆಯ ಮಗನು ಹೆಣ್ಣುಗೊಂಡಲ್ಲದ ನಪಾಂಸಕನೆಂದು ಎನ್ನ ತಾಯಿ ಎಷ್ಟು ಮನನಂದುಕೊಳ್ಳುವಳ ಏನು? ಏ ಸುಂದರಿ, ಸುಂದರ ಇಂದಕ್ಕೆ ಬಕಾಸೂರನಂ ಕೊಲ್ಲಿದೆಯ ಜರಾಸಂಧನನ ಎದೆಯಂ ಸೆಳೆದ ಹಾ ಕಾಂತ ವಿಡಂಬನ ಡಿಂಬವಂ ನಿಕುಂಬನಿಗೆ ಉರುಳಿಸಿದೆ. ಇಂಥ ಸುಂಬದ್ಗಾಮ್ಯರಿಯಂ ಲೆಕ್ಕಿಸದೆ ಸೀರೆಯನ್ನು ಮುಟ್ಟುಕೊಂಡು ಸ್ತ್ರೀಯರ ವೇಷವನ್ನು ಧರಿಸಿಕೊಂಡು ಮಾತನಾಡುವುದು ನಿನ್ನಗೆ ಚಂದವಲ್ಲವೇ? ಮಂದಗಮನೆ ತಿಳಿದು ನೋಡು ಮುಂದಿನ ಯೋಚನೆ. ಸುಂದರ ಸುಂದರಿ, ಆ ಕೀಚಕನು ಬಲು ನೀಚನು. ಅದು ಹೇಗೆ ಇರಲಿ ಹೇಳಕಾಂತ? ನೀವು ಹೀಗೆ ಹೋದರೆ ಕೊಲ್ಲಲು ಸಾಧ್ಯವಿಲ್ಲ, ಸೀರೆಯನ್ನು ಉಟ್ಟುಕೊಂಡು ಹೋದರೆ ಮಾತ್ರ ಕೊಲ್ಲಲು ಸಾಧ್ಯ. ನಿನ್ನ ಇಷ್ಟ ಅಂತ ಆಗಲಿ ಕಾಂತೆ. ಕುಳಿತುಕೋ. ಏ ಸುಂದರಿ, ಕೊಲ್ಲುವನೆಂದು ಹೇಳಿರುವನಲ್ಲ, ಎನ್ನ ಮನಸ್ಸನ್ನು ಸಂತೋಷಪಡಿಸು. ಸಂತೋಷ ಹೌದು ಕಾಂತೆ. ಕಾಂತ ಕಾಂತೆ ಸಂತೋಷವಾಗಲಿಲ್ಲವೇ? ಇನ್ನ ಆಗಿಲ್ಲ ಸುಂದರಿ. ಇರಲಾರ ಚಲವ ಎಂದಿಗ ನಾನೆನ್ನ ಹಗಲೇ ಕೊಡಿರಾಡ ಆಸೆ ಎನ್ನಲೆ ಇರುಗನ್ನು ಬೆನ್ನೆ. ದೇವರಾಣೆ ನಿನ್ನ ಹಾಗೆ, ದೇವರಾಣೆ ನಿನ್ನ ಹಾಗೆ, ನೀನೆನ್ನಲೆ ನಲ್ಲುವುದೇ. ಇರಲಾರ ಚಲವ ಎಂದಿಗ ನೀನೆನ್ನ ಎದ್ದರೆ ನನ್ನೊಳಗಿರಬೇಕು, ನಿನ್ನೊಳ ಪ್ರೀತಿಯ ಬರಬೇಕು. ನಿನ್ನನ್ನು ನಾನು ಹಗಲಿರಲು, ನಿನಗಾಗಿ ನಾನು ಬಂದೆನು. ದೇವರಾಣೆ ನನ್ನ ಹಾಡೆ, ದೇವರಾಣೆ ನನ್ನ ಹಾಡೆ, ದೇವಂತ ಇರಲಾರ ಚೆಲುವ ಎಂದಿಗೂ ನೀ ನನ್ನ ಹಗಲೇ. ಪ್ರಿಯ ಏ ಸುಂದರಂಗೆ, ಸಂತೋಷವಾಯ್ತೆ? ಸಂತೋಷವಾಯಿತು ಸುಂದರಿ. ಹೋಯ್ತುಕೋ. ಅರಿವಾಣ ಬಂಡಾಳ ಹುಸೇನಿ ಇವರು ಕೀಚಕನ ಪಾತ್ರ ಮಾಡಿದಂತವರಿಗೆ ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಉಂಗುರ ನನ್ನ ಕೈ ಕೊಟ್ಟಿಲ್ಲ. ಕಾಂತ ಹೌದೇನು ಸುಂದರಿ? ಬೋಲು ಸುಂದರವಾಗಿ ಕಾಣುವೆ. ಹೌದೇನು ಕಾಂತೆ? ಕಾಂತ ಕಾಂತಿ, ಏನ್ ಚಂದಯವ ಮೇಲೆ ಸೀರೆಯ ಹುಟ್ಟ ನನ್ನ ಗಂಡ ಬಾಳ ದಿಟ್ಟವಾಗಿ ಕಾಣವ, ಹುಟ್ಟ ನನ್ನ ಗಂಡ ಬಾಳ ದಿಟ್ಟವಾಗಿ ಕಾಣವ. ಏನ್ ಚಂದಯವ ಈ ಮನೆ ಮೇಲೆ ಸೀರೆಯ, ಏನ್
ಸುಂದರಾಂಗಿ ಬಲು ಸುಂದರವಾಗಿ ಕಾಣುವೆ. ಹೌದೇನು ಕಾಂತಿ? ಈಗ ಸರಳವಾಗಿ ಆ ಕೀಚಕನನ್ನು ಕೊಲ್ಲಲು ಸಾಧ್ಯ. ಹಾಗೆ ಕುಳಿತುಕೊಂಡು ನಿನಗೆ ಜೈದಾರ್ತ್ಯವನ್ನು ಮಾಡುವೆ. ಮಂಗಳದಾಗೆ ಸೊದೇನ ಮಧುರವಾಗಲೇ ನೆನ್ನಲ ಮೇಲೆ ಮನೆಯು ನಂದಾದೇಪ. ಸ್ವರದ ಜಾಲೆಯಿಂದ ಕಾಣದಾಗಲೇ ಶೋಟೆಯೊಳನೆ ಲಯ ತಾರ ದೇವರಾಗಲೇ ಶುಭಗೀತ ಮೆರೆಯಲೇ. ಸುಂದರ ಇನ್ನೇತಕ್ಕೆ ತಡ? ಆ ಮೂರ್ಖಮದಿಯಾದ ಕೀಚಕನ ಬರುವತ್ತಾಯಿತು. ಜಾಗ್ರತೆಯಿಂದ ಗರುಡಿಯ ಗೃಹಕ್ಕೆ ಹೋದ ರಮಣಿ ಮಂಜುಳ ತರವಾಡಿ. ನಿಶ್ಚಿದಂತಾಗಲಿ ಪ್ರಿಯ, ನಾನು ದೂರದಿಂದ ನೋಡುವೆ. ಆಗಲಿ ಸುಂದರಿ. ನೀನೇರಿಯ ಶೈಲೇಂದ್ರಿ ಎಂಬವಳ ಗಂಡ. ಹೌದರ ನೀಚನಾದ ಕೀಚಕ. ಎನ್ನ ಗರಡಿಗೆ ನಿಲಯಕ್ಕೆ ಬಂದದ್ದು ದಂಡ. ನಿನ್ನಿಗೆ ಲಜ್ಜೆ ಹುಟ್ಟಲಿಲ್ಲವೇನೋ ಸಂಡ. ಎಂಗಳೆಯರಂತೆ ಸೀರೆಯನ್ನಿಟ್ಟು ಕಂಚಕೋಂ ತೊಟ್ಟುಕೊಂಡು ಬಂದೀಯ. ಕಂಚಕೋಂ ತೊಟ್ಟುಕೊಂಡು ಬಂದೀಯ ಮೂರ್ಖ. ಮಾಡು ಎನ್ನಳ ತರ್ಕ. ಎಲೈ ಕಾಮಹಂದನಾದ ಪಾಪಿ ಕೀಚಕನೇ, ನಿನ್ನಂತ ಪರಂಗಿನಿಯರಂ ಬಯಸುವವರಿಗೆ ಕೋಮಲ ಕರ್ಕಶವಾಗುವುದು. ಇದು ಸುಂದರ ರೂಪ ವಿಕಾರವಾಗುವುದು. ಇದು ಜಗನ್ನಿಯಂತ್ರಣ ಶಕ್ತಿ ದೈವಿಚ್ಛೆಯ ಇರುವುದು. ಮೂರ್ಖನೇ, ಮೂರ್ಖ. ಈಗಲಾದರೂ ನಾನು ಯಾರೆಂಬುವುದನ್ನು ಕಾಮಾಂಧನಾಗಿ ಮುಚ್ಚಿದೆ. ಈಗ ನಿನ್ನ ಕಣ್ಣುಗಳನ್ನು ತೆಗೆದು ನೋಡು. ಇನ್ನು ಮೇಲೆ ಈ ಭೂಮಿಯೊಳು ಬದುಕಿರುವ ನಂಬುವುದನ್ನು ಮರೆತು ಬಿಡು ಮೂಡ. ಹೆಚ್ಚಿಗೆ ಹೆಚ್ಚು ಮಾತುಗಳನ್ನು ಆಡಬೇಡ. ಸಾರಥಿ ಇವನು ಸರಿ ಬಾಲಡ್ಡರಂ ಈ ಧಾರಣೆಯೊಳು ನಾನು ಕಾಡನು. ಎಲ್ಲ ಈ ಕುಲ್ಲ ಎಲ್ಲ ಹದಮ ನೀನೇ ಅಂಥ ಪರಾಕ್ರಮವಂತನಾದರೆ ಎಂದತೆಯನ್ನ ಪರರ ಸೇವೆಯಲ್ಲಿಟ್ಟು ಅನಂತ ಕ್ಲೇಶವಾದ ಕೀರ್ತಿಯನ್ನು ಸುಟ್ಟು ಒಟ್ಟೆ ಪಾಡಿಗಾಗಿ ಲಜ್ಜೆಯಂ ತೊರೆದು ಜೀವಿಸುವ ಜೀವ ಗಳ್ಳನು ನೀರಾಗಿ. ಎಲ್ಲ ಈ ಮೂರ್ಖ, ಎಲ್ಲ ಹದಮನೆ ಯಕೋಚಿತ ಎಣ್ಣೆ ರೆಂಡೆಯ ಮಾತು ಕೇಳಿ ನಾರ್ಯ ಬಲವಂತನೆಂದು ಸೋರತನದಿಂದ ಎನ್ನ ಗರಡಿಯ ಗೃಹಕ್ಕೆ ಪಕ್ಕಾಗಲು ಎಲ್ಲ ಈ ಮೂರ್ಖ, ಎಲ್ಲ ಹದಮ ಕೀಚಕನೇ. ಜೀವದ ಮೇಲೆ ಆಸೆ ಇದ್ದರೆ ಈಕೋ ಎನ್ನ ಪಾದಕ್ಕೆ ಶರಣಾಗು. ಇಲ್ಲವೇ ಕಲಿತನವಿದ್ದರೆ ಕಾದಾಡಬಹುದು ಬಂಡ. ತಡ ಮಾಡಿದರು ಹಳುರಿಯ ಎಲ್ಲ ಈ ಬಂಡ. ನಿನ್ನ ಬಾಯಿಂದಲೇ ನುಡಿದಿಯಲ್ಲ ನನ್ನ ನಾಮರ್ಧಂಡ. ಆದರೆ ಕೇಳಿರುವ ಏನೋ ಎಂದ ಮೇಲೆ ನಾನು ಯಾರೆಂಬುದನ್ನು ಇನ್ನೊಮ್ಮೆ ಹೇಳುವನು ಕೇಳಮೂಡ. ಅದೇನ ಚೆನ್ನ ಹಾಗೆ ಹೇಳು ಮೂರ್ಖ. ಹಳುರಿಯ ನಾನು ದಾರಂದರೆ ನೀನು ದಾರಾಧಮ.
ನೀನು ಪ್ರೀತಿಸಿದ ಆ ಸ್ತ್ರೀಯಳ ಗಂಡ ದೇವತಾ ಪ್ರಚಂಡ ಬಾಪುರಿಯ ನಿಮ್ಮಂತ ಅದಮರನ್ನು ಯಮಲೋಕಕ್ಕೆ ಕಳುಹಿಸುವ ಈ ಉತ್ತಟ ಬಾಲ ಪರಸತಿಯರನ್ನು ಬಯಸುವ ಪಾಪಿಯರಿಗೆ ಮಿಂಡ ತಿಳಿಯಿತಿ ಅನ್ನುವ ಲಂಡ ಒಂದು ಕ್ಷಣದೊಳಗೆ ಆರಿಸುವ ನೋಡು ನಿನ್ನ ಎರುಂಡ. ಎಲ್ಲ ಆದಮ ಇದು ಜಾಗೃತೆಯಿಂದ ಯುದ್ಧಕ್ಕೆ ನಿಲ್ಲ. ಎಲೈ ನೀಚನಾದ ಕೀಚಕ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಏನದೊಂದು ನುಡ್ಲಾಡ್ಸಂತ ಹಾಕ ಏನದೊಂದು ನುಡ್ಲಾಡ್ಸಂತ ಹಾಕ ಸದಾಕ ಏನದೊಂದು ನುಡ್ಲಾಡ್ಸ ಸುಮ್ಮನೆ ಎಲೈ ದುರುಳ ಮತಿಯಾದ ಕೀಚಕನೇ, ನೀನು ಹೇಳಿದಂತೆ ನೀನು ಹೇಳಿದ ಪ್ರಕಾರ ಯುದ್ಧವು ನೀನು ಹೇಳಿದ ರೀತಿಯು ಯುದ್ಧವು ನಡೆಯಲಿ. ನೀನೇ ಮೊದಲು ಎನ್ನ ಮಸ್ತಕದ ಮೇಲೆ 3 ಪುಷ್ಟಿಯ ಪೆಟ್ಟುಗಳನ್ನು ಇಡುವಂಥವನಾಗು. ಈಗ ಕುಳಿತುಕೊಳ್ಳುವೆ, ನಿನ್ನ ಶಕ್ತಾನುಸಾರ ಪೆಟ್ಟನ್ನು ಇಡುವಂಥವನಾಗು. ಖಂಡಿಯ ಬಳಿರಿಯ ಎಲೈ ಸಾರಥಿ, ಆ ಅಧಮನಾದ ಕೀಚಕ ನಂಸವು ಹಾರಿಸಿದೆ, ಸತಿಯಳ ವ್ಯಥೆಯಂ ಪರಿಹರಿಸಿದೆ. ಈ ಕಲಿ ಭೀಮ ಸರಿ ಸಮಾನ ಕಲಿ ಭೀಮ ಸೈನಿಗೆ ಸರಿ ಸಮಾನ ಪ್ರತಿಭಟರು ಇಲ್ಲವೆಂಬಂತೆ ಬೇರಿಯನ್ನು ನೋಡಿ ಸಾರಥಿ ಬಾಣಾಸ ಭವನಕ್ಕೆ ಹೋಗೋಣ ಜಾಗೃತಿ. Thank you.